ಈಗ ಆಲ್ರೆಡಿ ನಾನು ಮೇಡಮ್ ಅವ್ರು ಕೇಳಿದೆ, ನಾನು ಬಂದಮೇಲೆ ಯಾವುದು ಜೆ ಕಾಮಗಾರಿ ಹ್ಯಾಂಡ್ ಓವರ್ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಸರ್ ತಾವು ಇರುವಾಗ ಮತ್ತೆ ಸೇಗುಣಶಿ ಸರ್ ಪಿ ಡಿ ಇದ್ರು, ತಾವು ಇರುವಾಗ ಯಾವುದಾದ್ರು ಗ್ರಾಮ ಹ್ಯಾಂಡ್ ಓವರ್ ಆಗಿದೆ? ನಾನು ಮುಂಚೆ ಇಲ್ಲಿ ಬಂದು 2 ವರ್ಷ ಆಯ್ತದೆ. ಅವಾಗ ನಾಗರಾಜ್ ಡೋಣಿದು ಒಂದು ಆಗಿತ್ತು. ಬಂದ್ಗಳಪ್ಪ, ನಾನು ಈಗ ಪಂಚಾಯತಿ ಗೊಡಗುಳಿ ಪಂಚಾಯತಿಯಲ್ಲಿದ್ದೀನಿ. ಗೊಡಗುಳಿ ಪಂಚಾಯತಿಯನ್ನು ನಾನು ತೋರಿಸ್ತೀನಿ ಒಳಗಡೆ ಅಂತ. ಆಲ್ರೆಡಿ ಪಿ ಡಿ ಮೇಡಮ್ ಇದ್ದಾರೆ. ಬಟ್ ಕಾರ್ಯದರ್ಶಿ ಅವರ ಟೇಬಲ್ ಎಲ್ಲಿದೆ? ಕಾರ್ಯದರ್ಶಿ ಟೇಬಲ್ ಎಲ್ಲಿದೆ? ಇಂಥ ಪುಣ್ಯಾತ್ಮರಿಗೆ ಕಾರ್ಯದರ್ಶಿಗೆ ಇಂಥ ದೊಡ್ಡ ಕುರ್ಚಿ, ಅದೇನು ಕುರ್ಚಿ ಅಂದರೆ ಒಂದು 10,000 ರೂಪಾಯಿ ಕುರ್ಚಿಯನ್ನು ಕೊಟ್ಟು ನಾವೇನಪ್ಪ ಅಂದ್ರೆ ನಮ್ಮ ಗ್ರಾಮದ ಏನು ಜನ ತೆರಿಗೆ ಹಣದಲ್ಲಿ ಇವನಿಗೆ ಪುಣ್ಯಾತ್ಮನಿಗೆ 10,000 ಗಟ್ಟಲೆ ಚೇರ್ ಇರ್ತಕ್ಕಂಥದ್ದು ದೊಡ್ಡ ಏನು MLA ಥರ ಕುರ್ಚಿ ಕೊಟ್ಟು ಕುಣಿಸ್ಬೇಕು. ಇವ ನೋಡಿದ್ರೆ ಹೊರಗಡೆ ಆರಾಮಾಗಿ ತಿರ್ಗಾಡ್ತಿರ್ತಾನೆ. ಸಾಕಷ್ಟು ಏನೈತ್ರಿ ಅವ್ರ ದಿನ ರೀ ನಾವು ಬಂದಾಗ ಇರೋದಿಲ್ಲ ಅಲ್ರಿ. ಅವರು ಪ್ರತಿದಿನವೂ ಸತ್ಯಕ್ಕೆ ಅವ್ರು ಬಂದಾಗ ಏನಪ್ಪ ಇಲ್ಲಿ ಇರೋದಿಲ್ಲ, ಪಂಚಾಯತಿಯಲ್ಲಿ ಇರೋದಿಲ್ಲ. ಆಮೇಲೆ ಆತ ಮನುಷ್ಯ ಏನಪ್ಪ ಅಂದ್ರೆ ಎಣ್ಣೆ ಪ್ಲಾಟ್ಗಳು ಎಣ್ಣೆ ಆಗಿಲ್ಲ, ನಾನ್ ಅಗ್ರಿಕಲ್ಚರ್ ಕನ್ಸ್ಟ್ರಕ್ಷನ್ ಆಲ್ದಂಥವು ಪ್ಲಾಟ್ಗಳನ್ನ ತಂದು ಸೇರಿಸಿದ್ರೆ 9 ವರ್ಷದಲ್ಲಿ ಸೇರ್ಸಕ್ ಬರೋದಿಲ್ಲ. ಡಿಗೆ ಮಾಡಿ ಎಲ್ಲ ಪ್ಲಾಟ್ಗಳು ತಂದು ಸೇರಿಸಿದಾರೆ ಇವರು, ಅದು ಬರೋದಿಲ್ಲ. ಇವನ್ ಮ್ಯಾಗ ಅಲಿಗೇಷನ್ ಮಾಡಿದ್ರೆ ನೌಕರಿ ಕಳ್ಕೊಂಡು ಓಡಾಡ್ತಾನೆ. ಇವ್ರು ಸೇರಿದಿಲ್ಲ, ತಪ್ಪು ಮಾಡಿದ್ರೆ ಕುರ್ತಿ ಸೇರ್ಸಕ್ ಬರೋದಿಲ್ಲ, ಅದೇನು ಸೇರಿಸ್ತಾರೆ ಅಂತ ಹೇಳಿ ಅಂತ ಅವ್ರು ಗೌಡ್ರು ಸಫರದಲ್ಲ. ಅವ್ರು ಹೇಳಂತ ನಾನು ಬಡವ, ನಾನು ಓದಿದ್ದೆ, ನಾನು ಶ್ರೀಮಂತ ಇದ್ದ ನಮ್ಮ ಕೇಳ್ತಾನು ಅಲ್ರಿ. ಎಣ್ಣೆ ಪ್ಲಾಂಟ್ ಆಲ್ರೆಡಿ ಬಂದು ಹೆಂಗೆ ಸೇರಿಸ್ತಾರೆ? 9 ವರ್ಷ ಸೇರಿಸಿದಾರೆ. ತೆಗಿತೀವಿ ಅವ್ನು ಇಲ್ಲ ಅಂತೇಳಿ ನಮ್ಮದು ಅಂದ್ರೆ ಶ್ರೀಮಂತರು ಅಂತವ್ರು ಏನ್ ಬೇಕಾದ್ರೂ ಮಾಡಿ ತಂದ್ಕೊಟ್ರೆ ಅವ್ರು ಶಕ್ತಿನ ಅಂತ ನೀವು ಸರ್ಕಾರಿ ನೌಕರ್ರಿ. ಅವ್ರು ಹೋಗ್ತಾರ 5 ವರ್ಷ ಆದ ಮನೆಗೆ ಹೋಗ್ಬಿಡ್ತಾರ. ಪರ್ಮನೆಂಟ್ 60 ವರ್ಷ ಹೋಗೇನವಲ್ಲ, ಅವ್ರು ದುನಿಯದ ಹೇಳ್ತಾರೆ. ಯಾಕಂದ್ರೆ ಅಲ್ಲ ಹೇಳ್ತಾರೆ ಹೋಗ್ತಾರೆ. ಈಗ ನೀವು 60 ವರ್ಷ ನೌಕರಿ ಬಂದು. ನಮಸ್ಕಾರ, ನಾನು ಶಿವಾನಂದ ಹೆಗ್ಗಡಿ, KRS ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನನ್ನೂರು ಕೊಂಡಗುಳಿ ಗ್ರಾಮ ಪಂಚಾಯತಿ ಮುಂದೆ ಬಂದಿದ್ದೀನಿ. ಮೊನ್ನೆ ದಿನ ಏನು JJM ಕಾಮಗಾರಿ ತುಂಬ ಕಳಪೆ ಆಗಿದೆ, 6 ಹಳ್ಳಿಗಳಲ್ಲಿ ತಿಳಿದೆ. ಆದರೆ ಇವರು ಒಂದಿಷ್ಟು ಕಾಮಗಾರಿಗಳನ್ನು ಯಾವುದು ಮತ್ತು ಕೊಂಡಗುಳಿ ಮತ್ತು ನಾಗರಾಜ್ ಡೌನ್ ಕಾಮಗಾರಿಗಳನ್ನು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ ಅನ್ನುವಂಥ ವಿಚಾರ ನನ್ನ ಗಮನಕ್ಕೆ ಬಂತು. ಬಂದ ಮೇಲೆ ನಾನು ಈಗ ಕೇಳಬೇಕು, ಮತ್ತು ಆ ಹಳ್ಳಿಗಳಲ್ಲಿ ಏನಪ್ಪ ಅಂದರೆ ಏನೂ ಕಾಮಗಾರಿ ಆಗಿಲ್ಲ ಮತ್ತು ಯಾವುದೋ ನೀರು ಬರೋದಿಲ್ಲ, ಏನೂ ಬರೋದಿಲ್ಲ. ಆದರೆ ಹೆಂಗೆ ಏನಪ್ಪ ಅಂದರೆ ಇವರು ಹ್ಯಾಂಡ್ ಓವರ್ ತೊಗೊಂಡ್ರು ಅಂತೇಳಿ ಈಗ ಅದಕ್ಕೆ ನಾನು ಅವರಿಗೆ ಒಂದಿಷ್ಟು ದಾಖಲೆ ತೊಗೊಂಡು ಬಂದಿದ್ದೀನಿ, ಕೇಳ್ಬೇಕಂತ ಹೇಳಿ. ಈಗ ಅವರು PDO ಮತ್ತು ಕಾರ್ಯದರ್ಶಿಗಳು ಇದ್ದಾರೆ, ಅವರಿಗೆ ಕೇಳಬೇಕು ಮತ್ತು ನೀವು ಹೇಗೆ ಏನಪ್ಪ ಅಂದರೆ ಹ್ಯಾಂಡ್ ಓವರ್ನ ತೊಗೊಂಡ್ರಿ ಅನ್ನುವಂಥ ವಿಚಾರ. ಅದಕ್ಕೆ ಈಗ ನಾನು ಅವರಿಗೆ ಕೇಳ್ತಿದ್ದೀನಿ. ಬಂದಿದ್ದೆ ನಮಸ್ಕಾರ ಸೆಕ್ರೆಟರಿ ಮೇಡಮ್ ಅವ್ರ PDO ಮೇಡಮ್ ಅವ್ರೆ. ಹೌದ್ರಿ, ನಮಸ್ಕಾರ. ಇಲ್ಲ, ನಾನು ಒಂದಿಷ್ಟು ಮಾಹಿತಿ ಕೇಳಕ್ಕೆ ಬಂದಿದ್ದೆ. ಏನು ದಯವಿಟ್ಟು ಏನಪ್ಪ ಅಂದ್ರೆ ಈಗ ಮೇಡಮ್ ಅವರೇ JJM ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹಳ್ಳಿ 6 ಹಳ್ಳಿಯಲ್ಲಿ ಯಾವುದಾದ್ರೂ ತಮ್ಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ ಏನಿಲ್ಲೋ ಮಾಹಿತಿ ಕೇಳೋದು. ನಾಗರಾಜ್ ಡೌನು ಕೊಂಡಗುಳಿ ಆಗಿದೆ ಅಂತ ವಿಚಾರ ಇಲ್ಲ. ನಾ ಬಂದಂತರ ಯಾವ ಹಳ್ಳಿ ನನಗೆ ಹ್ಯಾಂಡ್ ಓವರ್ ತಗೊಂಡು ಅಂತ ಹೇಳಿ ಫೋನ್ ಬಂದಿದ್ರಿ. ಎಲ್ಲರೂ ಫೋನ್ ಹಚ್ಚಾರ, ಎಲ್ಲರೂ ಇದು ಮಾಡಿ ಸೆಕ್ಷನ್ ಆಫೀಸರ್ ಸಾರವಾಡ ಸರ್ನು ಫೋನ್ ಹಚ್ಚಿದಾರೆ. ವರ್ಕ್ ಯಾವ ಸರಿ ಆಗಿಲ್ಲ, ಮತ್ತ ನೀರ್ ಸಪ್ಲೈನು ಸರಿ ಇಲ್ಲ ಅಂತ ಹೇಳಿ ನಾವು ಹ್ಯಾಂಡ್ ಓವರ್ ತಗೊಳಂಗಿಲ್ಲ ಅಂತ ಹೇಳಿದ್ವಿ. ಇಲ್ಲ ಕೊಂಡಗುಳಿದ ಸಾರವಾಡ ಸರ್ ತಗೋ ಅಂತ ಹೇಳಿ ನಮ್ಗೆ ಫೋನ್ ಹಚ್ಚಿದಾರೆ. ಸಾರವಾಡ ಸರ್ ನಂದ ವಾದಾನೆ ಆಗಿದೆ. ಅವರು ನೀವು ಹ್ಯಾಂಡ್ ಓವರ್ ತಗೊಳಿಕಂದ್ರೆ ರೈಟಿನ ಲೆಟರ್ ಕೊಡಂತಂದ್ರಿ. ನಾ ಯಾಕೆ ಲೆಟರ್ ಕೊಡ್ಲಿ ಅಂತಂದ್ರಿ. ನನ್ನ ಮ್ಯಾಗ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾರವಾಡ ಸರ್ ಸೆಕ್ಷನ್ ಆಫೀಸರ್ ನನ್ನ ಮ್ಯಾಗ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾ ಕಾಮಗಾರಿ ಆಗಿಲ್ಲ ಅಂದ್ರೆ ನಾವು ತಗೊಳ್ಳಂತ ಹೇಳಿದ್ರಿ, ಅದು ಖುಷಿ ಆಯ್ತು. ನಾನು ಹೋಗಿ ಕೇಳ್ತೀನಿ, ಏನಪ್ಪ ಪುಣ್ಯಾತ್ಮ ನೀನೇನು ರಿಪೋರ್ಟ್ ಏನಪ್ಪ ಸರಿ ಆಗಲಿಕ್ಕೆ ಹೆಂಗ್ ಮಾಡ್ತೈತಿ ನಾ ಕೇಳಿಲ್ಲ. ಸಾಹೇಬ್ರಿಗೇನೋ ನನ್ನ ಮ್ಯಾಗ ರಿಪೋರ್ಟ್ ಮಾಡ್ತೀನಿ ಅಂತಂದ್ರು. ನಾನು CS ಕೆಲಸ ಸರಿ ಆಗಿಲ್ಲ ಅಂತ ಹೇಳಿ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದರ ನಂತರ CS ಅವರು ಇಲ್ಲಿ ಬಂದ ನಾ ಹ್ಯಾಂಡ್ ಓವರ್ ತಗೊಳ್ಳಾರ ಸಂಬಂಧ ಸಾಹೇಬ್ರು ಬಂದೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾರ. CS ಅವರು ಬಂದಿದ್ದಾರೆ. ಅವರು ನಾವು ಹ್ಯಾಂಡ್ ಓವರ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಸಾಹೇಬ್ರಿಗೆ ಕರ್ಸ್ಯಾರ. ಇಲ್ಲ, ಸಾಹೇಬ್ರಿಗೆ ಕರ್ಸಿದಾರೆ. ಸಾಹೇಬ್ರಿಗೆ ನಾವು ಎಲ್ಲ ಕಡೆ ತಿರುಗಾಡಿ ತೋರಿಸಿದೇವ್ರಿ. ಸೆಕ್ಷನ್ ಆಫೀಸರ್ ಧಾರವಾಡ ಸರ್. ಬಂದ್ಕೊಳ್ಳಿ, ನಾನು ಈಗ ಸೆಕ್ಷನ್ ಆಫೀಸರ್ ಇದ್ದಂಥ ಸಾರವಾಡ ಅವರ ಜೊತೆಯಲ್ಲಿ ಮಾತಾಡ್ತಿದ್ದೀನಿ. ನೀವು ನೋಡ್ಬೋದು. ಏನಪ್ಪ ಅಂದರೆ ಸಾರವಾಡ್ರವರು ತುಂಬ ಏನಪ್ಪ ಇಲ್ಲಿ ಏನು ಸರಿಯಾಗಿ ಕಾಮಗಾರಿ ಆಗಿಲ್ಲ ಅಂದರೂ ನೀವು ತೊಗೊಳ್ಳೇಬೇಕು, ನನಗೆ ಸಗಣಿ ಬಂದು ಮುಟ್ಟೈತಿ ಅನ್ನುವಂಥ ಲೆಕ್ಕದಲ್ಲಿ ಈತ ಮಾನಗೇಡಿ ಇದಾನ ಕಾಣಿಸುತ್ತೆ. ನಾನು ಹೋಗಿ ಭೇಟಿ ಆಗ್ತೀನಿ ಅವನಿಗೆ.
ನೋಡೋಣ ಅದ ಸಿಂದಗಿಯಲ್ಲಿ ಅದ ಇವರು ಕೆಲಸ ಮಾಡ್ತಾರಂತೆ ಹೆಚ್ಚುವರಿಯಾಗಿ ಸೆಕ್ಷನ್ ಆಫೀಸರ್ ಅಂತೆ. ಜೈ ಅವರು ಇವರು ಕರೆ ಹೊಸದಾಗಿ ಬಂದರೆ ಕರೆ ಮಾಡಿ ಎತ್ತದಿಲ್ಲ ಅಂತ ಅನಿಸ್ತೈತಿ. ಆದ್ರೆ ನಾನು ಕರೆ ಮಾಡಿ ತೋರಿಸ್ತೀನಿ ಏನಪ್ಪ ಅಂದ್ರೆ ಏನು ಕೆಲಸ ಇಲ್ಲ ಭವಿಷ್ಯ ಇಲ್ಲ. ಆದರೆ ಫೋನ್ ಅಂತೂ ಎತ್ತದಿಲ್ಲ ಜನರದು. ದುಡ್ಡು ಕೊಟ್ಟರೆ ನೀನು ರಾತ್ರಿ 12ಕ್ಕೆ ಹಚ್ಚಿ ನೀ ಎತ್ತಾನ ಬಿಡೋಣ ಅವನ ಇನ್ನು ಬಂದ್ಗಳು. ಈಗ ನಾನು ಮತ್ತೆ ಕರೆ ಮಾಡ್ತಿದ್ದೀನಿ ಅವ್ರಿಗೆ ಕರೆ ಮಾಡ್ತಿದ್ದೀನಿ. ಇವರು ಸೆಕ್ಷನ್ ಆಫೀಸರ್ ಇದ್ದಾರಂತೆ, ಅದಕ್ಕೆ ಮಾತಾಡಬೇಕು. ಸಿಂದಗಿಯ ಸೆಕ್ಷನ್ ಆಫೀಸರು ಜಜಮ್ ಕಾಮಗಾರಿಗಳನ್ನು ಹ್ಯಾಂಡೋವರ್ ತೊಳಿಬೇಕು ನೀವು ಅಂತಂದು ಮಾತಾಡ್ತಾರಂತೆ. ಪುಣ್ಯಾತ್ಮಗೆ ಏನಪ್ಪ ಅಂದ್ರೆ ಇಲ್ಲಿ ಬಂದು ನಿಂತು ಮಾಡಿ ನೋಡಿ ಜನರಿಗೆ ನೀರು ಕೊಡೋದೇನು ಅವಶ್ಯಕತೆ ಇಲ್ಲ, ಅವನಿಗಿಟ್ಟು ಏನಪ್ಪ ಅಂದ್ರೆ ವ್ಯವಸ್ಥೆ ಆದ್ರೆ ಸಾಕು ಅನ್ನೋಂಥ ಲೆಕ್ಕದಲ್ಲಿ ಇದ್ದಾರೆ ಅವರು. ಈಗ ಅವ್ರು ಬಂದ ಮೇಲೆ ಯಾವುದೂ ತೊಗೊಂಡಿಲ್ಲ ಅಂತಂದು ಹೇಳಿದ್ರು. ಹೀಗಾಗಿ ನಾವು ಅವರಿಗೆ ಏನಪ್ಪ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವ್ರು ಬಂದ ಮೇಲೆ ನಾನು ತೊಗೊಳಲ್ಲ ಸರ್ ಕಾಮಗಾರಿ ಆಗಿಲ್ಲ ಅಂತಂದು ಸ್ವಚ್ಛವಾಗಿ ಹೇಳಿದ್ಮೇಲೆ ಅವರಿಗೆ ಒಂದಿಷ್ಟು ಅವ್ರ ಪರವಾಗಿ ಅಲ್ಲಿ ಅವರು ಮಾಡುವಂಥ ಒಳ್ಳೆಯ ಕೆಲಸ ಅದು ನನಗೆ ಅನಿಸ್ತು. ಹೀಗಾಗಿ ಅವರಿಗೆ ನಾನು ವಿಶೇಷ ಅಭಿನಂದನೆ ತಿಳಿಸ್ತೀನಿ. ಯಾಕಂದರೆ ಸರಿಯಾಗಿ ಕಾಮಗಾರಿ ಆಗಿಲ್ಲ, ನೇರ ಹೇಳಿದ್ರು. ಅದಷ್ಟು ಒಳ್ಳೆಯ ಬೆಳವಣಿಗೆ. ನಾನು ಇವು ಅಧಿಕಾರಿ ಏನಪ್ಪ ಎತ್ತಾ ಇಲ್ಲ. ಇವ್ರ ಜೊತೆಲಿ ಇವರು ಇಲ್ಲದೇ ಇರುವ ಸಂದರ್ಭದಲ್ಲಿ ಇಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥವ್ರು ಇದ್ದರು. ಅವರು ಇದ್ದಲ್ಲಿ ಸಂದರ್ಭದಲ್ಲಿ ಒಂದಿಷ್ಟು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ನಾವು ಅವರಿಗೆ ಮಾತಾಡ್ಸೋಣ ಅನ್ನೋಂಥ ವಿಚಾರ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಬಂದಾದ್ರೆ ಏನು ಅವ್ರೇನು ಆಫೀಸ್ ಆಗಿರ್ಬೇಕಂದ್ರೆ ಮತ್ತೆ ಹೊರಗೆ ಓಡಾಡೋಕೆ ಮನುಷ್ಯ ಇಲ್ಲ ಅವ ಇರೋದಿಲ್ಲ ರೀ ಮೇಡಮ್. ನೀವು ಓದಿ ನೋಡ್ತಾರೆ, ನೀವು ಓದ್ಮೇಲೆ ಓಡಾಡ್ಬಿಡ್ತಾರೆ ಬತ್ತಲ್ಲ ಇಲ್ರಿ ಅವ್ರು ಇರಲ್ರಿ. ಹೌದಾ ಅವ್ರದ್ದೊಂದಿಷ್ಟು ಬೇರೆ ಬೇರೆ ಚಾಳಿಗಳಿದಾವ್ರಿ ಮೇಡಮ್ ಅವ್ರೆ. ಇಲ್ಲಿಗಲ್ಲ ಏನು ನಡೀತದೆ ಇಲ್ಲಿ ಬಹುತೇಕವಾಗಿ ಅವರ ಅಂಡರದಲ್ಲಿ ಆಗಿದ್ದು ನೀವು ಕೊಡೋ ಸೇವೆ ನಾವು ಐಡಿ ಕಾರ್ಡ್ ಹಾಕೊಳ್ಬೇಕು. ಸರಿಯಾಗಿದೆ ನಾವು ಐಡಿ ಕಾರ್ಡ್ ಹಾಕೊಡ್ರಿ. ನೀವು ಕೊಡುವಂಥ ಸೇವೆನ ಹಾಕ್ರಿ. ಗೊತ್ತಾಗುತ್ತೆ ಮನುಷ್ಯ ನಮ್ಮ ಮಕ್ಕಳು ವಯಸ್ಸಲ್ಲಿ ಇವ್ರು ಏನು ಸೇವೆ ಕೊಡ್ತಾರೆ ಆ ಜಾಗದ ನಾನು ಹಂಗೆ ಕಳ್ಕೊತೇನೆ. ಆಮೇಲೆ ಗೌರ್ಮೆಂಟ್ ಸರ್ವೆಂಟ್ ಪ್ರೈವೇಟ್ ಓದ್ತಾಗಲ್ಲ ನಿಮಗೆ ಐಡಿ ಕಾರ್ಡ್ ಪ್ಲೀಸ್ ಅದಷ್ಟು ಮಾಡಿ. ತಗೊಳಂಗಿಲ್ಲಪ್ಪ, ನಮ್ಗೆ ಬೇಕಾದ್ರೆ ಬೇರೆ